ಸೊ ಗಾಯ್ಸ್ ನಾವೀಗ ಫೈನಲಿ ಒಂದು ನಗರ ಫೋರ್ಟ್ ಅಂತ ಹೇಳೋ ಜಾಗಕ್ಕೆ ಹೋಗಲಿಕ್ಕೆ ಇದ್ದೇವೆ. ಇಲ್ಲಿಂದ ಜಸ್ಟ್ 20 ಮಿನಿಟ್ಸ್ ಅಂತ ಹೇಳಿದರು ನಮ್ಮ ಮಾಸ್ಟ್ರು. ಆಮೇಲೆ ಹೋದ ನಂತರವೇ ಗೊತ್ತಾಗೋಷ್ಟು. ಇದೊಂದು ಮಾತ್ರ ಸೂಪರ್ ಅಲ್ಲ, ವಾವ್. ಲೆಫ್ಟಿಗೆ ಹೋಗ್ಬೇಕು ನಾವು. ಮುಂದೆ ಹೋಗಿ ನಮಗೆ ಗೊತ್ತಾಗಲಿಲ್ಲ, ನಿಜವಾಗಿ ಸ್ಟ್ರೈಟ್ ರೋಡ್ ಇತ್ತು. ಹಾಗಾಗಿ ಫೋರ್ಟ್ ಎಲ್ಲಿ ಅಂತ ಕೇಳಿದಾಗ ಸ್ಟ್ರೈಟ್ ಹೋಗಿ ಅಂತ ಹೇಳಿದರು. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇಲ್ಲೇ ಇದ್ದಾರೆ. ನಾವೀಗ ನಗರದ ಕಡೆಗೆ ಹೋಗ್ತಾ ಇದ್ದೇವೆ ಗೈಸ್. ಓಹೋ ವಾ ವಾ ವಾ, ಅದೊಂದು ಫೋರ್ಟ್ ಅಲ್ಲಿ ಅದುವೇ ಅಂತ ಕಾಣ್ತದೆ ಅಲ್ಲಿರೋದು. ಮೋಸ್ಟ್ಲಿ ಫೋರ್ಟ್ ಅಂದರೆ ಆಗಲ್ಲ ಗೈಸ್, ಒಂದು ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಅದರೊಳಗೊಂದು ಪೆರ್ಗುಡಿ ಮಾಟೆ. I got nightmares in my head, I fear thoughts build up until I can't hear, that my mind fills up into a creature, and it haunts me somewhere much deeper. ನೋಡಿ ಗೈಸ್, ನಾವೀಗ ನಗರ ಫೋರ್ಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಎಲ್ಲರೂ ಟ್ಯಾನ್ ಆಗೋದಕ್ಕೆ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದಾರೆ. ಅವ ಫಸ್ಟ್ ಶುರು ಮಾಡಿದ. ಇವರೆಲ್ಲ ಕಪ್ಪಾಗ್ತಾರಂತ. ಈಗ ಸನ್ಸ್ಕ್ರೀನ್ ಅಲ್ಲ, ನಾವೀಗ ಪ್ರಾಚೀನ ಕಾಲದ ಒಂದು ಕಟ್ಟಡಕ್ಕೆ ಬಂದಿದ್ದೇವೆ. ನೀವು ಕಟ್ಟಡವೆಂದರೆ ಆವತ್ತಿನ ಕಾಲದಲ್ಲಿ ಕೋಟೆಗಳು. ಹೊರ ಪ್ರದೇಶದಿಂದ ಬೇರೆ ಗುರ್ತೆಲ್ಲದವರು ಅಟ್ಯಾಕ್ ಮಾಡಲಿಕ್ಕೆ ಬರುವಾಗ ರಾಜರು ಇದರೊಳಗೆ ಬಚ್ಚಿಟ್ಟುಕೊಂಡು ಏನು ರಕ್ಷಣೆಯನ್ನು ಪಡಿತಾ ಇದ್ರು. ನೋಡಿ, ನಾವು ಮಹಾದ್ವಾರದ ಎದುರು ನಿಂತಿದ್ದೇವೆ. ನೋಡಿ, ಈ ಜನರ ಸೈಜ್ ನೋಡಿ, ಬಾಗಿಲಿನ ಸೈಜ್ ನೋಡಿ. ಇದರಲ್ಲಿ ಆನೆಯಲ್ಲಿ ಹೀಗೆ ಇಲ್ಲಿಂದ ಹೀಗೆ ಬಂದು ಹೀಗೆ ಹೊಡಿತಾ ಇದ್ರು. ಇಲ್ಲಿ ಬೈಕಿಗೆ ಮತ್ತು ಟಿಕೆಟಿಗೆ ಸೇರಿ ಒಬ್ರಿಗೆ 25. ಅವರು ಪ್ರಾಮಿಸ್ ಮಾಡಿದ್ದಾರೆ, ಬ್ಯಾಗನ್ನೆಲ್ಲ ಎಂತ ಆಗದಾಗಿ ನೋಡಿಕೊಳ್ತೇವೆ ಅಂತ. ನೋಡಬೇಕು. ನೋಡಿ, ಇಲ್ಲೊಂದು ಚಿಕ್ಕ ದ್ವಾರ ಉಂಟು ಸೈನಿಕರಿಗೆ ಹೋಗ್ಲಿಕ್ಕೆ. ಅವತ್ತು ಇಲ್ಲಿ ಬಾಗಿಲಿತ್ತು, ಅದು ರಿಪೇರಿ ಮಾಡ್ಲಿಕ್ಕೆ ಕೊಟ್ಟು ಆಚಾರಿಗೆ ನಾಳೆ ಕೊಡ್ತೇನೆ ಹೇಳಿ ಕೊಡ್ಲಿಲ್ಲ. ಇದೊಂದು ರಿಪೇರಿ ಮಾಡ್ಲಿಕ್ಕೆ ಬರಲಿಲ್ಲ. ನೋಡಿ, ನೀವು ಅಲ್ಲಿ ನಿಮಗೆ ಕಾಣ್ತದೆ ಗೊತ್ತಿಲ್ಲ, ಅಲ್ಲಿ ಚುಪ್ಪು ಇದೆ. ಯಾಕೆ ಗೊತ್ತುಂಟ? ಅದು ಚುಚ್ಚಲಿಕ್ಕೆ. ಅವತ್ತಿನ ಕಾಲದಲ್ಲಿ ಇಷ್ಟು ದೊಡ್ಡ ಬಾಗಿಲನ್ನು ಹೊಡಿಲಿಕ್ಕೆ ಆನೆಗಳನ್ನು ಕರೀತಾ ಇದ್ರು. ತಂದು ಆನೆಯ ತಲೆಯಲ್ಲಿ ಹೀಗೆ ಗುದ್ದಿಸುದು. ಆಗ ಆನೆಗೆ ಆನೆ ಚುಚ್ಚಿ ಆನೆ ನೋವಾಗಿ ಪದ್ರಾಡಾಗ್ತಿತ್ತು, ಓಡ್ತಾ ಇತ್ತು ಇಲ್ಲಿಂದ. ಅದಕ್ಕೆ ಆ ಬಾಗಿಲಲ್ಲಿ ಏನಿದೆ ಚುಪ್ಪು. ನೋಡಿ, ಶುರು ಮಾಡುವ. ನಾವೀಗ ಮಹಾದ್ವಾರದ ಒಳಗೆ ಬಂದಿದ್ದೇವೆ. ಕಮಾನ್, ಲೆಟ್ಸ್ ಗೋ. ಇದು ಶಿಥಿಲಗೊಂಡ ಅವಸ್ಥೆಯಲ್ಲಿದೆ. ಇವರು ಟಿಕೆಟ್ ತೆಗ್ದೆ ಅಂತ ಬೂರ್ಣಸಿಗೆ ತೆಗೆದು ಗೊತ್ತಿಲ್ಲ. ಟಿಕೆಟ್ ತೆಗ್ದೆ ಅಂತ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಂದು ನಮಗೆ ಸಂತೋಷ. ಸುಮ್ಮನೆ 25 ರೂಪಾಯಿ ತಗೊಂಡಿದ್ದು. ಕೋಟೆ ನೋಡ್ಲಿಕ್ಕೆ ಸ್ವಲ್ಪ ದೊಡ್ಡ ಇದೆ. ಹೌದು, ಸ್ವಲ್ಪ ನಡಿಬೇಕಾ ಅಂತ ಕಾಣ್ತದೆ. ಶಿವಪ್ಪ ನಾಯಕನ ಕೋಟೆ ನಗರದಲ್ಲಿದೆ. ನೋಡಿ, ಇದನ್ನು ಪಾಸ್ ಮಾಡಿ ಓದಿ, ಮತ್ತೆ ನಾವು ಹೇಳುವುದಿಲ್ಲ. ಪಾಸ್ ಮಾಡಿ ಓದಿ, ಆಯ್ತು. ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಬೇಕಾದ್ರೆ ಹಿಂದಿಯಲ್ಲಿ, ಅಚ್ಚ ಕನ್ನಡಿಗರಿಗೆ ಕನ್ನಡದಲ್ಲಿ. ನಗರವನ್ನು ಹಿರಿಯ ವೆಂಕಟಪ್ಪ ನಾಯಕ ಶ್ರೀ ಕ್ರಿಸ್ತಶಕ 1505. ನೀವು ಮಲಯಾಳ ಮೀಡಿಯಂ ಕಲ್ತದ? ಇಲ್ಲಿ ಮಲಯಾಳಲ್ಲಿ ಇಲ್ಲ, ಸಾರಿ. 25 ರೂಪಾಯಿ ಕೊಟ್ಟ ನಂತರ ಹೀಗೆಲ್ಲ ಮಾಡಬಾರದು. ಇಲ್ಲಿ ನೋಡಿ, ಹಾನಿ ಉಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ 1,00,000 ರೂಗೆ ಹೆಚ್ಚಿಸಬಹುದಾದ ದಂಡ ವಿಧಿಸಲಾಗುವುದು. ಆಯ್ತು, ನಾವು ಹೋಗುವ ಗೈಸ್. ನಾವು ಇಲ್ಲೊಂದು ಕೆರೆ ಇದೆ,
ಕೆರೆಯಲ್ಲಿ ನೀರಿದೆಯಾ ನೋಡು. ಇದು ಇಲ್ಲಿ ಸಿಗುವ ಕಲ್ಲಲ್ಲ, ಇದು ಕೇರಳದಲ್ಲಿ ಸಿಗುವ ಇದನ್ನು ಕೆಂಪು ಕೆಂಪು ಕಲ್ಲು ಕಲ್ಲು ಅಂತ ಹೇಳ್ತಾರೆ. ಇದನ್ನು ಘಟ್ಟದಲ್ಲಿ ಲಾರಿಯಲ್ಲಿ ತಕೊಂಡು ಹೋಗ್ತಾರೆ. ಘಟ್ಟದಲ್ಲಿರುವ ಕೆಲವು ತರಕಾರಿಯನ್ನು ಊರಿಗೆ ತರ್ತಾರೆ. ಕಡಿಮೆ ಕ್ರಯಗೆ ನಮಗೆ ತರಕಾರಿ ಸಿಗ್ತದೆ, ಅವರಿಗೆ ಸ್ವಲ್ಪ ಕಡಿಮೆ ಕ್ರಯದಲ್ಲಿ ಕಲ್ಲು ಸಿಗ್ತದೆ. ಇದು ನಮ್ಮ ಕೇರಳದಲ್ಲಿ 22 ರೂಪಾಯಿ, ಇಲ್ಲಿ 60 ರೂಪಾಯಿ ಆಗ್ಬೋದೇನೋ ಒಂದು ಕಲ್ಲಿಗೆ. ಶಿವಪ್ಪ ನಾಯಕನವರ ಅವತ್ತು ಕೆಲಸದವರಲ್ಲಿ ಹೊರಿಸಿ ತಂದದ್ದಾಗಿರ್ಬೋದು ಇದು. ಇಲ್ಲೆಲ್ಲ ಉಂಟು ನೋಡಿ ಸಾಲಾಗಿ, ಅಲ್ಲ ಅದೇ ಕೆಂಪು ಕಲ್ಲು. ಇದು ತುಂಬಾ ಹಳೆತ್ತಲ್ಲ, ರವಿಮೇಸ್ತ್ರಿ ಕಟ್ಟಿದ ಕಲ್ಲು. ಇದು ನೋಡಿ, ಇದು ಮತ್ತೆ ಹಾಳಾಗಿತ್ತು ನೋಡಿ. ಈಚೆ ಎದ್ದು ರಾಣಿಗೆ ಸ್ನಾನ ಮಾಡ್ಲಿಕ್ಕೆ, ಆಚೆನೆ ಎದ್ದು ರಾಜನಿಗೆ ಸ್ನಾನ. ಇದು ಕೆರೆ, ಆಚೆಯು ಕೆರೆ, ಎರಡು ಕೆರೆ. ಇದು ಕೇರಳ ಸಿಕ್ಕುತ್ತಿಲ್ಲ ಈ ಕಲ್ಲು. ಸತ್ಯ ಸಂಗತಿ, ನೀವು ನಗಾಡ್ತಿದ್ದು ನಗಾಡಿ, ನಾನು ಬೆಟ್ಟ ಹಾಕ್ತೇನೆ, ನೀವು ಕರ್ನಾಟಕ ಘಟ್ಟದಲ್ಲಿ ಈ ಕಲ್ಲು ಸಿಕ್ಕಿದ್ರೆ ನಾನು ನಿಮಗೆ ಓಪನ್ ಚಾಲೆಂಜ್. ಸಿಗುದಿಲ್ಲ ಇದು ಕೇರಳದಲ್ಲಿ ಅಥವಾ ಆಚೆ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಸಿಗುವ ಒಂದು ಕಲ್ಲು, ಕೆಂಪು ಕಲ್ಲು ಎನ್ನುವಂಥದ್ದು. ಇಲ್ಲಿ ಇಂತಹ ಕರ್ಗಲ್ಲು ಮಾತ್ರ ಸಿಗುವುದು. ಹೌದು. ಇದರಿಂದ ನಾವೇನು ತಿಳಿಬಹುದು, ಶಿವಪ್ಪ ನಾಯಕ ಮತ್ತು ನಮ್ಮ ಕೇರಳದ ಒಂದು ಸಂಬಂಧವನ್ನು ತಿಳಿಬಹುದು. ಇಲ್ಲಿ ಕ್ರಿಕೆಟ್ ಆಡ್ತಿದ್ರಂತೆ. ಓಹ್, ಇಲ್ಲಿ ಹಲವಾರು ಬಯಲಾಟ, ಯಕ್ಷಗಾನ ಎಲ್ಲ ನಡೆದಿದೆ ಈ ಸ್ಟೇಜಲ್ಲಿ. ಇದು ಹಾಕಲು ಹೋಗ್ತಿತ್ತಲ್ಲ ಬೈಕ್. ಇದು ನಮ್ಮ ಪ್ರಾಚೀನ ಕಾಲದ ನಾಯಿ. ಆ ಕಾಲದಿಂದ ಈ ಕಾಲಕ್ಕೆ ಬಂದು ನಮ್ಮ ಜೊತೆ ದಾರಿ ತೋರಿಸ್ತಾ ಇದೆ. ದಾರಿ ತೋರಿಸ್ತಾ ಇದೆ. ಪರಂಗಿ ಹಿಡಿದಿದೆ ರೋಗ, ಆದರೂ ಸಹ ಒಟ್ಟಿಗೆ ಬರ್ತಾ ಇದೆ. ಇವರು ನೋಡಿ, ಇವರು ನಮ್ಮ ಜಡ್ ಸೆಕ್ಯೂರಿಟಿ ಅವರು ನೋಡಿ ಹೇಗೆ ಕಾಣ್ತದೆ. ಸರ್ 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 ಕಲ್ಲು ಸರ್, ಕಲ್ಲು ಈಚೆ ಬನ್ನಿ ಸರ್. ಹಾಗೆ ಹೇಳಿದ ತಕ್ಷಣ ಅವರು ಕಾರ್ಯನಿರತರಾದರು ನೋಡಿ. ಇಷ್ಟೇ, ಹೋಗ್ಲಿಕ್ಕೆ ದಾರಿ ಇಲ್ಲ, ದಾರಿ ಮಾಡಿ ಕೊಡ್ಬೇಕಷ್ಟೆ. ಇಲ್ಲಿ ಎಲ್ಲಿಂದ ಹೋಗ್ಬೇಕು ಎಲ್ಲಿಂದ ಬರ್ಬೇಕಂತ ಗೊತ್ತಿಲ್ಲ. ಶಿವಪ್ಪ ನಾಯಕನ ಕೋಟೆ ಈಗ ನಮ್ಮ ಕೋಟೆ ಆಗಿದೆ. ನಾವೆಲ್ಲಿ ಹೋಗ್ತೇವೆ ಅದೇ ದಾರಿ. ಓ, ಅಲ್ಲೆಲ್ಲ ಕಾಣ್ತಾ ಉಂಟು ಕೋಟೆಗಳ ಅವಶ್ಯಕತೆ. ಓ, ಸಗಣಿ ಇದು ಪ್ರಾಚೀನ ಕಾಲದ ನೋಡಿ. ಅಲ್ಲಿ ಒಂದು ಅಲ್ಲಿ ಗಣಪತಿ ಗುಡಿ. ಯಾವುದೇ ಕೋಟೆಯನ್ನು ನಿರ್ಮಿಸುವ ಮೊದಲು ಪ್ರಾಚೀನ ಕಾಲದಲ್ಲಿ ಹಿಂದೂ ಸನಾತನೀಯ ಧರ್ಮದ ಪ್ರಕಾರ ಒಂದು ಗಣಪತಿ ಮೂರ್ತಿಯನ್ನು ಸ್ಥಾಪಿಸಿ ಅದಕ್ಕೆ ಪೂಜೆಯನ್ನು ಮಾಡುವ ಮೂಲಕ ಕೋಟೆಯನ್ನು ನಿರ್ಮಿಸ್ತಾ ಇದ್ರಂತೆ. ಅದಕ್ಕೊಂದು ಪ್ರತ್ಯಕ್ಷ ಸಾಕ್ಷಿಯಲ್ಲಿ ನೋಡಿರ್ಬೋದು. ಅದು ಗಣಪತಿ ಹನುಮಂತನ, ಗಣಪತಿ ಒಟ್ಟಿಗೆ ಹನುಮಂತನನ್ನು ಮಾಡ್ತಿದ್ರು. ಎಷ್ಟು ಸಲ ಈ ನಾಯಿ ಒಂದು ಎಷ್ಟು ಸಲ ಬಂದಿರ್ಬೋದು. ಮಂತ್ರ ಮಂಜರ ಎಲ್ಲ ನಿಂಗಳ ಮಲಯಾಳಲ್ಲಿ ದಡವಡ ಆಡ್ತಿತ್ತು. ಬಾ ಅಂತ ಹೇಳಿದ್ರೆ ಬರ್ತದೆ. ಅಷ್ಟು ಅಭ್ಯಾಸ ಆಗಿರ್ಬೋದು ಕನ್ನಡ ಅದಕ್ಕೆ, ಅಲ್ವಾ ಮಹೇಶ್ವರ? ಸರಿ ಮಾಡ್ತೀವಿ ತಿನ್ಲಿಕ್ಕೆ ಏನಾದರೂ ಕೊಡ್ತೀವಿ. ಹೌದು, ಅದು ಸರಿ. ಅದು ಹೊಟ್ಟೆಯಲ್ಲಿ ಏನಿಲ್ಲ ನೋಡಿ, ಹತ್ರ ಬರ್ತಾ ಉಂಟು. ನೋಡಿ ಗೈಸ್, ಇಷ್ಟು ಮೇಲೆ ಬಂದ ನಂತರ ಇಲ್ಲಿಂದ ಹೀಗೆ ಕಾಣ್ತದೆ ಈ ಕೋಟೆ, ಈ ನೋಟ. ಓ, ಅಲ್ಲಿ ಅದೇ ಆಗ ಹೋದ ಕೆರೆ ಕಾಣ್ತದೆ ಅಲ್ಲ. ಇಲ್ಲಿ ಒಂದು ನೋಡಿ, ಇಲ್ಲಿಯೂ ಸಹ ಒಂದು ದ್ವಾರಗಳೆಲ್ಲ ಕಾಣ್ತದೆ. ಇದು ಎಂತ ಅಂತ ಗೊತ್ತಿಲ್ಲ, ಯಾರ್ದು ಏನು ಎಂತ ಅಂತ ಇಲ್ಲ. ಆದರೆ ಅಲ್ಲಿ ಇಲ್ಲಿಂದ ನೋಡಿ ಇದು ಕಾಣ್ತದೆ, ನೀರು ವ್ಯೂ. ಇದು ಸೂಪರ್. ನಗರದ ಕೋಟೆ. ನಮ್ಮಲ್ಲೆಲ್ಲ ಲಿಫ್ಟ್ ಇರ್ತದೆ, ಪ್ರಾಯ ಆದವರಿಗೆ ಮೇಲೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಮೆಟ್ಲು ಹತ್ತಲಿಕ್ಕೆಲ್ಲ. ಈ ರಾಜರೆಲ್ಲ ಎಂತ ಮಾಡ್ತಾ ಇದ್ರು ಅಂತ, ಈ ಮೇಲೆಗೆ ಹೀಗೆ ಗೋಪುರಕ್ಕೆಲ್ಲ ಹತ್ತಲಿಕ್ಕೆ, ಅದೇ ಮೆಟ್ಲಲ್ಲಿ ಹತ್ತಲಿಕ್ಕೆ ಆಗದೆ ಇವರು ಪಕ್ಷದಲ್ಲಿ ಕುದುರೆ ಹೀಗಿರೋದಕ್ಕೆಲ್ಲ ಹೋಗ್ತಾರೆ. ಹಾಂ, ಕೆಲಸದವರು ಇದ್ರು ಸರಿ. ಹಾಂ ಹಾಂ ಹಾಂ, ಹೌದು, ಹಾಗೆ ಕಾಣ್ತಾ ಉಂಟು. ಈಗ ಇಲ್ಲಿ ಹತ್ತಲಿಕ್ಕೆ ಆಗುದಿಲ್ಲ, ಇನ್ನು ಕಲ್ಲು ಹತ್ತಿರ ಯಾವ ಗತಿ.
ಅಲ್ಲ ಮರ ಇಲ್ಲಿ ಎಷ್ಟು ಜನ ಸತ್ತಿರ್ಬೋದು ಇದನ್ನು ಮಾಡಲಿಕ್ಕೆ ಗ್ಯಾರಂಟಿ. ಅಲ್ಲ ಈ ಕೆಂಪು ಕಲ್ಲೆಲ್ಲ ಇಲ್ಲಿಂದ ಹೊತ್ಕೊಂಡು ಬಂದದ್ದು ಇವರು. ಅಲ್ಲ ಇದನ್ನು ಕಟ್ಟಬೇಕಂದ್ರೆ ಎಷ್ಟು ಜನ ಸತ್ತಿರ್ಬೋದು ಅಂತ ಇಲ್ಲಿ ಸತ್ತಿರ್ಬೋದು, ಹಾಂ ಬೇಕಷ್ಟು ಜನ ಸತ್ತಿರ್ಬೋದು. ಶಿವಪ್ಪ ನಾಯಕನ ಕೋಟೆ ಅಂತ ಒಂದು ಇದು ಉಂಟು, ಎಂತ ಗಾದೆ ಉಂಟು ಗೊತ್ತುಂಟ ನಿಮಗೆ? ಎಂತ ಎಂತ ಗೊತ್ತುಂಟ? ಎಂತ? ಶಿವಪ್ಪ ನಾಯಕನ ಕೋಟೆ ಕಟ್ಟಿದ ಹಾಗೆ ಅಂತ. ಹಾಗೆ ಕರೆಕ್ಟ್ ಕರೆಕ್ಟ್. ಇದು ಅದು ಇದನ್ನೇ ಹೇಳಿದ್ದ ಅಂತ ಎಂತ ಗುಡಿಯ ಇಲ್ಲಿ ನೋಡಿ, ಇದು ಕಾಯ್ಲಿಕ್ಕೆ ಇರೋದು. ಈಗ ನೋಡಿ ಇಲ್ಲಿಂದ ಈಗ ನೋಡಿದರೆ ಮತ್ತೆ ಮೇಡಮ್ ಹೇಗಾಯಿತು? ಒಳ್ಳೆದಾಯ್ತು, ಸೂಪರ್ ಆಯ್ತು. ಇಲ್ಲಿವರೆಗೆ ಬಂದಿದ್ದೀರಿ, ಇನ್ನು ಹೇಗೆ ಹೋಗುದು ಕೆಳಗೆ? ಇನ್ನು ನಡ್ಕೊಂಡೇ ಹೋಗ್ಬೇಕಷ್ಟೇ. Emotional damage. ಎಷ್ಟು ಜನ ಕಲ್ಲು ಹೊತ್ತಿರ್ಬೋದು ಅಂತ ಇದು ಕೋಟೆ ಮಾತ್ರ ಭಯಂಕರ ಕೋಟೆ, ಅಲ್ಲಿವರೆಗೆ ಉಂಟು. ಆದರೆ ಎಲ್ಲ ಹೋಗಿ 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 ಇಷ್ಟೇ ಉಳಿದದ್ದು ಕಾಣ್ತದೆ. ಶಿವಪ್ಪ ನಾಯಕನ ಕೋಟೆ. ನೋಡಿ ಅವಶೇಷಗಳೆಲ್ಲ ಇದೆ ಗೈಸ್. ದನ ಮೇಯ್ತಾ ಇದೆ ಈಗ, ಕೋಟೆಲ್ಲ ಬಿದ್ದು. ಅದು ಇದಕ್ಕೆ ಸೇರಿದ್ದ ಮುಖ್ಯ ಆಗಿರೋದು. ಒಳ್ಳೆ ಗಾಳಿ ಬರ್ತಾ ಉಂಟು. ಸೊ ಓಕೆ, ನೋಡಿದ್ರಲ್ಲ ಇದೊಂದು ಕೋಟೆಯನ್ನು. ಎಲ್ಲ ಈಗ ತೋರಿಸ್ಲಿಕ್ಕೆ ಏನಿಲ್ಲ ಇದರಲ್ಲಿ, ಎಲ್ಲ ಹೋಗಿದೆ. ಎಂತ ಕಾಣ್ತಾ ಇಲ್ಲ ಸಾಧಾರಣವಾಗಿ. ಅಲ್ಲೊಂದು ಅಂಥದ್ದು ಗುರಿಯಾಗಿ ಎಲ್ಲ ಉಂಟು, ಹಾಗೆ ಕಾಣ್ತದೆ ಈಗ. ಆಮೇಲೆ ಎಂತ ಹೇಳೋದು, ಚೆನ್ನಾಗಿದೆ, ಗಾಳಿ ಬರ್ತಾ ಉಂಟು ಅಷ್ಟೇ, ಮತ್ತೊಂದಿಲ್ಲ. ಓಕೆ, ಇನ್ನು ನಾವು ಮೆಲ್ಲಗೆ ಇಲ್ಲಿ ಸ್ವಲ್ಪ ಹೊತ್ತಾದ ನಂತರ ಕೆಳಗಡೆ ಹೋಗು. ಮತ್ತೆ ತುಂಬ ಒಳ್ಳೇದುಂಟು ಮಾರ ಇಲ್ಲಿ. ಒಳ್ಳೇದುಂಟು, ಆದರೆ ಎಂತ ಅಂತ ಗೊತ್ತಾಗೋದಿಲ್ಲ, ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ಎಂತ ಇದು ಇದು ಭತ್ತ ಕುಟ್ಟುವ ಭತ್ತ ಕುಟ್ಟು ಇದು. ಆದರೆ ಇಷ್ಟು ಮೇಲೆ ಬಂದು ಕುಟ್ಟಬೇಕು ಅವರಿಗೆ. ಅಲ್ಲ ಇಲ್ಲಿ ಊಟ ಮಾಡಬೇಕು. ಧ್ವಜಸ್ತಂಭ ಎಲ್ಲ ಹಾಕ್ಬೇಕು. ಅದು ಆಗಿಲ್ಲ. ಅದಾದರೆ ಧ್ವಜಸ್ತಂಭ ಇಷ್ಟು ಸಣ್ಣದಲ್ಲಿ ನಿಂತುಕೊಳ್ತದೆ, ಅಷ್ಟು ಎತ್ತರಕ್ಕೆ. ಇಲ್ಬೋದ ಇವರ ನೋಡಿ ಗೈಸ್. ಈ ಸೈನಿಕರೆಲ್ಲ ಅಲ್ಲ, ಕಾವಲುಗಾರರೆಲ್ಲ ಕಾಯ್ತಾರಲ್ಲ ಇಲ್ಲಿ ನೋಡ್ಲಿಕ್ಕೆ ಅಂತ, ಅದರಲ್ಲಿ ಒಬ್ಬರೀಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮೇಲೆ ಹತ್ತು ಕೂತ್ಕೊಂಡಿದ್ದಾರೆ. ಅದು ನೋಡಿ ಓ, ಇಲ್ಲಿ ಸಹ ಮೆಟ್ಟಿಲಿದೆ, ಮೆಟ್ಟಿಲುಗಳು ಇದೆ ಈಗ ಇಲ್ಲಿ. ಆದರೆ ಹೋಗ್ಬೋದಾ? ಮೇಲೆ ಇದು ಬರ್ತದ ಅಂತ ಹಾಗೆಲ್ಲ ಕತೆ ಗಾಯ್ಸ್. ನೈಋತ್ಯದಲ್ಲಿ ಅಲ್ಲೇ ಒಂದು ಬಾವಿ ಉಂಟಂತೆ. ಸೊ ಗಾಯ್ಸ್, ನಾವೀಗ ಫೋರ್ಟ್ ನೋಡಿ ಆಯ್ತಲ್ಲ, ಇನ್ನು ಇಲ್ಲಿಂದ ಸ್ವಲ್ಪ ಮುಂದೆ ಇನ್ನು ಕೊಲ್ಲೂರಿಗೆ ಹೋಗ್ತೇವೆ ನಾವು. ಅದಕ್ಕಿಂತ ಮುಂಚೆ ಒಂದು ಆಫ್ ರೋಡ್ ಇದು. ಸೊ ಧೂಳು ಬರ್ತಾ ಉಂಟು ಮಾತ್ರ ಸಿಕ್ಕಾಪಟ್ಟೆ ಈ ಬೈಕಿನವರಿಂದ. ಅವರೆಲ್ಲ ಮುಂದುಗಡೆ ಹಾರಿಸ್ಕೊಂಡು ಹೋಗ್ತಾರಲ್ಲ, ಧೂಳನ್ನು ಹಾರಿಸಿಕೊಂಡು ಹೋಗುತ್ತಾರೆ. ಆವಾಗ ನಮಗೆ ಧೂಳು ಬರುತ್ತದೆ. ಧೂಳು ಬಂದಾಗ ಏನಾಗುತ್ತೆ, ಮೂಗಿಗೆ ಹೋಗುತ್ತದೆ. ಮೂಗಿಗೆ ಹೋದಾಗ ಸೀನು ಬರಲಿಕ್ಕೆ ಶುರುವಾಗ್ತದೆ. ಸೀನು ಬಂದಾಗ ಶೀತ ಶುರುವಾಗ್ತದೆ. ಶೀತ ಬಂದಾಗ ಜ್ವರ ಬರ್ತದೆ. ಜ್ವರ ಬಂದಾಗ ವಿಪರೀತ ತಲೆನೋವು, ಶೀತ, ಜ್ವರ ಎಲ್ಲ ಬರಲಿಕ್ಕೆ ಶುರುವಾಗ್ತದೆ. ಆ ನಂತರ ನಾವು ಆಸ್ಪತ್ರೆಗೆ ಹೋಗಬೇಕಾಗಿ ಬರ್ತದೆ. ಆಸ್ಪತ್ರೆಗೆ ಹೋದ ನಂತರ ಬಿಲ್ಲು ಕಟ್ಟಬೇಕಾಗ್ತದೆ. ಅದರಲ್ಲಿ ನಾವು ಹುಷಾರಾಗ್ತೇವೋ ಇಲ್ವೋ ಅಂತ ಗ್ಯಾರಂಟಿ ಇರುವುದಿಲ್ಲ. ಆದ ಕಾರಣ ಜಸ್ಟ್ ಒಂದು ವೈಸರ್ ಕ್ಲೋಸ್ ಮಾಡಿದರೆ ಅದೆಲ್ಲವೂ ಕಟ್ಟ ಆಗುತ್ತದೆ. ಅಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ಹೇಳಿ ಗೈಸ್.
ಗೈಸ್ ಈ ಲೊಕೇಶನ್ ನಾನು ನೋಡಿದ್ರಲ್ಲ, ಸ್ವಲ್ಪ ನಾವು ಅಲ್ಲೆಲ್ಲ ಹೋಗಿ ಬಂದೆವು, ಅದು ಸ್ವಲ್ಪ ಹೋಗಿತ್ತದೆ ನೋಡಿ. ಹೀಗಿತ್ತು ಈ ಒಂದು ಪ್ಲೇಸ್. ಇನ್ನು ನಾವು ಕೊಲ್ಲೂರಿಗೆ ಹೋಗ್ತೇವೆ. ಆಗ ಹೋದ ಕೋಟೆ ಅಲ್ಲಿದೆ ನೋಡಿ, ಕಾಣ್ತದ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿ ನೋಡಿ ಒಂದು ಲಾರಿ, ಆಮೇಲೆ ಮುಂದುಗಡೆ ಒಂದು ಬಸ್ಸು, ಇದೊಂದು TT, ನಮ್ಮ ಬೈಕು. ಅಲ್ಲಿ ನೋಡಿ ಕಾರುವಾಗ ಟರ್ನ್ ಆಗಲಿಕ್ಕೆ ಎಂತ ಕಷ್ಟಪಡ್ತಾರೆ ನೋಡಿ ಲಾರೀಸ್ ಎಲ್ಲ. ಅಕ್ಕು ಬ್ಯಾಕ್ ನೋವು ಹೋಗ್ತಾ ಉಂಟು. ಸಿಕ್ಕಾಬಿಟ್ಟೆ ಅದಂದರೆ ಇದು ಕಾಂಕ್ರೀಟ್ ರೋಡ್ ಅಲ್ಲ ಸರ್, ಕಾಂಕ್ರೀಟ್ ರೋಡ್ ಅಲ್ಲ, ಎಲ್ಲ ಗಡ 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 ಆಗ್ತಾ ಉಂಟು. ಹೌದು, ಇದು ಇಳಿಯುವುದಾ ಅಂತಲ್ಲ, ಎಂತ ಕೊಡಚಾದ್ರಿ ಇದ್ದ ಇದು, ಎಂತ ಇದು? ಹಾಂ, ಓ ಕಷ್ಟಪಡೋದು ನೋಡಿ ಮಾರೆ ಅವರೆಲ್ಲ ಎಂತ. ಹಾಂ ಹಾಂ ಎಂತ ಎಂತ? ಹಾಂ, NH 766 ಅಂತೆ. ಓಕೆ ಗೈಸ್, ವಿ ಕ್ಯಾನ್ ಗೋ ನೌ. ಓಕೆ, ಮತ್ತೆ ಕಂಟಿನ್ಯೂ ಮಾಡಿದಾನೆ ಗೈಸ್. ಎಸ್, ನಾವೀಗ ಹೋಟೆಲಿಗೆ ಬಂದಿದ್ದೇವೆ ನೋಡಿ. ನಾವು ಇವತ್ತು ರಾತ್ರಿ ಉಳಿಯುವ ರೂಮ್ 3 ಬೆಡ್ ರೂಮ್. ನಮ್ಮ ಹಂಟರ್ ಸುಸ್ತಾಗಿ ಮಲಗಿದ್ದಾರೆ. AC ಉಂಟು, ಫ್ಯಾನ್ ಉಂಟು, ಮತ್ತೆ ಒಂದು ವಿಚಿತ್ರ ಬಾತ್ರೂಮ್ ಇದೆ ನೋಡಿ. ಇಲ್ಲಿ ಇದನ್ನು ಅವರು ಹೇಳಿಕೊಟ್ರು, ನನಗೆ ಮರ್ತೋಯ್ತು ಮತ್ತೆ. ಇಲ್ಲಿ ಒಂದುಂಟು, ಇಲ್ಲಿಂದ ನೀರು ಬರ್ತದೆ ಅಂತೆ, ಮತ್ತೆ ಇಲ್ಲಿಂದ ನೀರು ಬರ್ತದೆ ಅಂತೆ. ಅದೇ ಹೇಗೆ ಇವರು ತೋರಿಸ್ತಾರೆ ನೋಡಿ, ಆಗಲಿಲ್ಲ. ಹಾಂ, ಅದೀಗ ಅಲ್ಲಿ ಬರ್ತದೆ. ಹಾಂ, ಅಲ್ಲಿ ಬಂತು ನೋಡಿ, ಇಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಹಾಂ, ಇನ್ನು ಅಲ್ಲಿ ಮೇಲೆ ಬರಲಿಕ್ಕೆ ಅಂತ ಮಾಡಬೇಕು, ಮೇಲೆ ಬರಲಿಕ್ಕೆ ಅಲ್ಲಿ, ಅದು ಅಲ್ಲಿ ಕೆಳಗೆ ಮೇಲೆ ಮಾಡಲಿಕ್ಕಲ್ಲ. ಹಾಂ, ಮೇಲೆ ಮಾಡಿ ಅದನ್ನು ಮೇಲೆ ಮಾಡಿ. ಹಾಂ, ಅಲ್ಲಿ ಆ ಸುತ್ತು ಮೇಲೆ ಮೇಲೆ ಹೇಳಿ. ಅದು ಆ ಸುತ್ತು ಉಂಟಲ್ಲ. ಹಾಂ, ಓದ್ತೀವಿ ಎಲ್ಲ. ಇದನ್ನು ಕಲೀಲಿಕ್ಕೆ 1 ದಿವಸ ಬೇಕು, ಆಗ ನಾವು ಚೆಕ್ಔಟ್ ಮಾಡಿ ಹೋಗಿರ್ತೇವೆ. ಒಟ್ಟು ಟ್ಯಾಪ್ ತಿರುಗಿಸಿದ್ರೆ ಅಲ್ಲ, ಎಂಥದ್ದು ತಿರುಗಿಸಿದ್ರೆ ನೀರು ಬರಬೇಕು ನಮಗೆ ಅಷ್ಟೇ. ಇವರು ಇವತ್ತು ತೆಗೆದ ಫೋಟೋಸನ್ನು ಇನ್ಸ್ಟಾಗ್ರಾಮಿಗೆ ಹಾಕ್ತಿದ್ದಾರೆ. ಇವರನ್ನು ಫಾಲೋ ಮಾಡಿ, ನನ್ನನ್ನು ಸಹ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೆಳಗೆ ಹಾಕಿರ್ತೇನೆ, ನನ್ನದು ಪ್ರೈವೇಟ್. ಹೀಗೆ ಆಗ್ಬೋದು. ಬಾಯ್ ಬಾಯ್, ನಾಳೆ ಬೆಳಿಗ್ಗೆ ಕಾಣುವ. ಟಾಟಾ.